ಬಹುಶಃ ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ತರ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದ್ರೆ ಈ ಶಿಕ್ಷಕ ಸಮುದಾಯಕ್ಕೆ ಇದೆ ಅಂತೇಳಿ ನಾವೆಲ್ಲರೂ ಬಹಳಷ್ಟು ಬಾರಿ ನಾವು ಅದನ್ನ ಹೇಳ್ತಕ್ಕಂಥದ್ದು ನೋಡ್ತೇವೆ. ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿಯನ್ನು ತರ್ತಕ್ಕಂಥ ಶಕ್ತಿ ಮತ್ತು ಸಾಧಕರು ಯಾರು ಸಮಾಜದಲ್ಲಿದ್ದಾರೆ ಅವರಿಂದ ದೊಡ್ಡ ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ಶಿಕ್ಷಣ ಮತ್ತು ಶಿಕ್ಷಕರು. ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಇವತ್ತು ಯಾವ ರೀತಿ ಬದಲಾವಣೆಗಳನ್ನ ನಾವು ಸಮಾಜದಲ್ಲಿ ತರಲಿಕ್ಕೆ ನಮ್ಮದೇ ಆದಂತ ಕೊಡುಗೆಯನ್ನ ಕೊಟ್ಟಿದ್ದೀವಿ ಶಿಕ್ಷಕರು ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ಅದನ್ನ ಕೊಂಡಾಡ್ತಕ್ಕಂಥದ್ದು. ನಾನು ಸಹ ಸುಮಾರು 10 ವರ್ಷ ಒಬ್ಬ ಶಿಕ್ಷಕನಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ, ಅದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಯಾವ ರೀತಿ ನಾವು ಸಮಾಜದ ಬದಲಾವಣೆಗೆ ನಾವು ಕಾರಣೀಭೂತರಾಗಬಹುದು ಅಂತಕ್ಕಂಥದ್ದು ಅದರ ಅರಿವು ನನಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥದ್ರಿಂದ ನಾವು ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂಥ ಪ್ರಯತ್ನ. ಇವತ್ತು ಸರ್ವೇಪಲ್ಲಿ ರಾಧಾಕೃಷ್ಣ ಅವರು ಹಾಕೊಟ್ಟಿರ್ತಕ್ಕಂಥ ದಾರಿ, ಇವತ್ತು ಸಾವಿತ್ರಿಬಾಯಿ ಫುಲೆ, ಇವತ್ತು ಇವರೆಲ್ಲರನ್ನ ನಾವು ನಡೆಸ್ಕೊಡ್ತಕ್ಕಂಥದ್ದು ಎಷ್ಟು ಅವಶ್ಯಕ ಅಂತಕ್ಕಂಥದ್ದನ್ನ ನಾವೆಲ್ಲ ನಿರಂತರವಾಗಿ ಪ್ರತಿ ವರ್ಷ ಈ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾವು ಅವರನ್ನ ನೆನೆಸಿ ಅವರ ಕೊಡುಗೆಯನ್ನ ಸ್ಮರಿಸ್ತಕ್ಕಂಥ ಒಂದು ಸಂದರ್ಭ. ಬಂಧುಗಳೇ, ಇವತ್ತು ಏನಾದ್ರೂ ನಾವು ಭವಿಷ್ಯತ್ತಿನ ಭವ್ಯ ಭಾರತವನ್ನ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಶಿಕ್ಷಕರ ಪಾತ್ರ ಎಷ್ಟು ಅವಶ್ಯಕ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಮನಗಂಡಿದ್ದೇವೆ. ಆದರೆ ನಿರಂತರವಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗೆ ಅನುಗುಣವಾಗಿ ನಾವು ಆಗಿದ್ದಾಗೆ ನಾವು ನಮ್ಮ ವ್ಯವಸ್ಥೆಗಳಲ್ಲಿ, ನಮ್ಮ ಆಡಳಿತದಲ್ಲಿ ಮತ್ತು ನಮ್ಮ ಬೋಧನಾ ವ್ಯವಸ್ಥೆಗಳಲ್ಲಿ ಮತ್ತು ಪಠ್ಯಗಳಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಅದು ಶಾಲಾ ಶಿಕ್ಷಣ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು. ಇವತ್ತಿಗಾಗಲೇ ನಾವು ಮಾತಾಡ್ತಾ ಇದ್ವಿ ದ್ವಿಭಾಷಾ ಪದ್ಧತಿ ಅಂತೇಳಿ. ಇವತ್ತು ಪೋಷಕರ ಬೇಡಿಕೆ, ಪೋಷಕರ ಕನಸುಗಳು ಏನಿದೆ ಅಂತಕ್ಕಂಥದ್ದು ನಾವು ಇಲಾಖೆಯಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾವು ಒಂದು ಕಡೆ ಭಾಷೆಯ ಮೇಲೆ ನಮಗೆ ಇರ್ತಕ್ಕಂಥ ಅಭಿಮಾನದ ಜೊತೆಗೆ ಮಕ್ಕಳ ಭವಿಷ್ಯತ್ತನ್ನ ರೂಪುಗೊಳಿಸಲಿಕ್ಕೆ ಇವತ್ತು ಒಂದು ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆ, ಒಂದು ಪ್ರಪಂಚದಲ್ಲಿ ಅದರ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದನ್ನು ಅರ್ಥಕೊಂಡು ಆ ಬದಲಾವಣೆಗಳನ್ನ ಸರ್ಕಾರಗಳು ಮಾಡಿಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ನಾನು ಈ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಹಲವಾರು ನಾವು ಸುಧಾರಣಾ ಕ್ರಮಗಳನ್ನ ಕೈಗೊಂಡಿದ್ದೇವೆ. ಮುಖ್ಯವಾಗಿ ತಮಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಬಳಸಿಕೊಂಡು ನಾವಿವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಾವು ದಿನಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ, ಇನ್ನು ಇದುವರೆಗೂ ಅತಿಥಿ ಉಪನ್ಯಾಸಕರ ನೇಮಕ ಆಗಿಲ್ಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ. ಶೈಕ್ಷಣಿಕ ಒಂದು ಪ್ರಗತಿಗೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದನ್ನ ದಿನಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಾರಣ ತಮಗೆ ಗೊತ್ತಿದೆ, ಇವತ್ತು ನ್ಯಾಯಾಲಯದಲ್ಲಿ UGCಯ ನಿಯಮಗಳ ಅಡಿಯಲ್ಲಿ ಯಾರು ಅರ್ಹತೆಯನ್ನು ಹೊಂದಿದ್ದಾರೆ, ಯಾರು UGCಯ ನಿಯಮಗಳ ಅಡಿಯಲ್ಲಿ ಅರ್ಹತೆ ಹೊಂದದೇ ಇರತಕ್ಕಂಥವರು, ಈ 2 ವಿಚಾರಗಳ ಬಗ್ಗೆ ಇವತ್ತು ನ್ಯಾಯಾಲಯದ ಮುಂದೆ ಇರ್ತಕ್ಕಂಥ ಒಂದು ಸಮಸ್ಯೆ ಇವತ್ತು ನಮ್ಮನ್ನು ಕಾಡ್ತಾ ಇದೆ. ನಾವು ಇದೇ ಅತಿಥಿ ಉಪನ್ಯಾಸಕರು ಸುಮಾರು 15-20 ವರ್ಷಗಳು ಅವರು ಅರ್ಹತೆ ಇಲ್ಲ ಅಂತ ಹೇಳಿ ಇವತ್ತು ಯಾರು ಹೇಳ್ತಾ ಇದ್ದೇವೆ, ಅವರನ್ನ ನಾವು ಬಳಸಿಕೊಂಡು ಇವತ್ತು ಇದುವರೆಗೂ ನಾವು ನಮ್ಮ ಪ್ರಯಾಣವನ್ನು ನಾವು ಮಾಡಿದ್ದೇವೆ. ಈಗ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆದರೆ ಮಾನವೀಯತೆಯ ನೆಲೆಗಟ್ಟನ್ನು ಕೂಡ ನಾವೊಂದು ಸ್ವಲ್ಪ ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಇವೆಲ್ಲದರ ನಡುವೆ ಇವತ್ತು ನಾವು ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಈಗ ಬಹುಶಃ ನಿನ್ನೆ ಅಂತಿಮವಾಗಿ ವಾದ ವಿವಾದ ಆಗಿದೆ. ಬಹುಶಃ ಸೋಮವಾರ ಅಧಿಕೃತವಾಗಿ ಒಂದು ನ್ಯಾಯಾಲಯದಲ್ಲಿ ತೀರ್ಪು ಬರ್ತದೆ. ಆ ತೀರ್ಪಿನ ಅಡಿಯಲ್ಲಿ ನಾವು ತಕ್ಷಣ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಸಜ್ಜಾಗಿದ್ದೇವೆ. ಅತಿಥಿ ಉಪನ್ಯಾಸಕರ ಹಲವಾರು ಬೇಡಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಬಹಳಷ್ಟು ಅವರ ಒಂದು ಕಷ್ಟ ಸುಖಗಳು ಮತ್ತು ಅವರ ಸಮಸ್ಯೆಗಳನ್ನ ಆಲಿಸಿರ್ತಕ್ಕಂಥದ್ರ ಪರಿಣಾಮ ಕಳೆದ ವರ್ಷ ಜನವರಿಯಲ್ಲಿ ಒಂದು ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಗೊತ್ತಿದೆ. 1-2 ವಿಚಾರ ಹಾಗೆ ಉಳಿದಿತ್ತು. ತಮಗೆ ಗೊತ್ತಿದೆ, ನಿಧನ 50-60 ವರ್ಷ ಸೇವೆ ಮಾಡಿ
ಏನು ಅವರು ನಿವೃತ್ತಿ ಹೊಂದಕ್ಕಂಥವ್ರಿಗೆ ಯಾವುದೇ ರೀತಿ ಒಂದು ಹಣಕಾಸಿನ ಒಂದು ಸಹಾಯ ಇರಲಿಲ್ಲ. ಅದಕ್ಕೆ ಹಿಡಿಗಂಟು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇತ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು. ನಂತರ ನಮ್ಮ ಮುಂದೆ ಸಮಸ್ಯೆ ಬಂತು. ಕೆಲವರು 10 ವರ್ಷಕ್ಕಿಂತ ಹೆಚ್ಚು ಸೇವೆ ಮಾಡಿ ಆಕಸ್ಮಿಕವಾಗಿ ಮರಣ ಹೊಂದಂತವರು ಕೂಡ ಏನಾದರೂ ಸಹಾಯ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಏನು ನಿವೃತ್ತಿ ಹೊಂದಿದಾಗ ಕೊಡ್ತೀವಿ 5 ಲಕ್ಷ ಹಿಡಿಗಂಟು, ಅದೇ ರೀತಿ 10 ವರ್ಷ ಸೇವೆ ಮಾಡಿ ಏನಾದ್ರೂ ಕಾರಣಾಂತರದಿಂದ ತೀರ್ಕೊಂಡವರಿಗೆ 5 ಲಕ್ಷ ಕೊಡ್ತಕ್ಕಂಥದ್ದನ್ನು ಕೂಡ ನಮ್ಮ ಸರ್ಕಾರ ಈಗ ಅನುಮೋದನೆ ಮಾಡಿದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಈ ರೀತಿ ನಿರಂತರವಾಗಿ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ರ ಜೊತೆಗೆ ತಮಗೆ ಗೊತ್ತಿದೆ, ಕಳೆದ ವರ್ಷದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಾವು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ವಿ. ಏನು 1242 ಸಹಾಯಕ ಪ್ರಾಧ್ಯಾಪಕರ ಒಂದು ಉದ್ಯೋಗಕ್ಕೆ ಒಂದು ಏನು ಇದೆ ನಾವೆಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಅವರಿಗೆ ನೇಮಕಾತಿ ಆದೇಶ ಕೊಡ್ತಕ್ಕಂಥದ್ದಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಕಳೆದ ವರ್ಷ ಮಾಡಿದ್ವಿ. ಒಂದೇ ಒಂದು ತಿಂಗಳಲ್ಲಿ ನಾವು ಆ ಎಲ್ಲಾ ಪ್ರಕ್ರಿಯೆಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೊಂದು ಇವೆಲ್ಲವನ್ನ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಿ ಬಹುಶಃ ದಾಖಲೆ ಅಂತ ಕಾಣ್ತದೆ. ಇಲ್ಲಿ ಬಹಳಷ್ಟು ಜನ ಹಳುಬಿದ್ದೀವಿ. ಬೆಳಗ್ಗೆ ಪ್ರಾರಂಭ ಮಾಡಿದ್ವಿ, ಕೌನ್ಸಿಲಿಂಗ್ ಪ್ರಾರಂಭ ಮಾಡಿ ರಾತ್ರಿಗೆ ಕೌನ್ಸಿಲಿಂಗ್ ಮುಗಿಸಿ ರಾತ್ರಿನೇ ಅವರಿಗೆ ನೇಮಕಾತಿ ಆದೇಶ ಬಹುಶಃ ಚರಿತ್ರೆಯಲ್ಲಿ ಯಾರು ಕೊಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪ್ರಕ್ರಿಯೆಯನ್ನು ನಾವು ಕಳೆದ ವರ್ಷ ನಾವು ನವೆಂಬರ್ ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದಿದೆ. ಅಲ್ಲಿ ನಮಗೆ ಕಲ್ಯಾಣ ಕರ್ನಾಟಕದ ಭಾಗದ ಕೆಲವು ಸಮಸ್ಯೆಗಳಿತ್ತು. ಅದು ಕೂಡ ಈಗ ಮತ್ತೆ ನಾವು ಕಾನೂನಿನ ಒಂದು ಸಲಹೆಯನ್ನು ಪಡೆದು ನಿನ್ನೆ ಒಂದು 25 ಜನ ಸಹಾಯಕ ಪ್ರಾಧ್ಯಾಪಕರು ಕಲ್ಯಾಣ ಕರ್ನಾಟಕ ಭಾಗದವರು ಕೂಡ ಅವರಿಗೆ ಒಂದು ಕಂಡೀಷನಲ್ ಅಪಾಯಿಂಟ್ಮೆಂಟ್ ಕೊಡುವಂಥದ್ದಕ್ಕೂ ನಿನ್ನೆ ಅದಕ್ಕೆ ಅಧಿಕೃತವಾಗಿ ನಾವು ಕಡತವನ್ನು ನಾನು ನಿನ್ನೆ ಸಹ ಸಹಿ ಮಾಡಿದ್ದೇನೆ. ಈ ರೀತಿ ನಿರಂತರವಾಗಿ ಒಂದು ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲಿ 2000 ನಾವು ಶಿಕ್ಷಕರ ಅಂದ್ರೆ ಬೋಧಕರ ನೇಮಕಾತಿಗೆ ಆಯವ್ಯಯದಲ್ಲಿ ಘೋಷಣೆ ಮಾಡಿದರೆ ಈಗಾಗಲೇ ಆ ಪ್ರಕ್ರಿಯೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಶಾಲಾ ಶಿಕ್ಷಣ ಮತ್ತು ತಾಂತ್ರಿಕ ಶಿಕ್ಷಣ ಇವೆರಡೂ ಕಡೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನ ಈಗ ಒಳ ಮೀಸಲಾತಿ ಸಮಸ್ಯೆ ಕೂಡ ಬಗೆಹರಿಸಿರೋದ್ರಿಂದ ಆದಷ್ಟು ತ್ವರಿತವಾಗಿ ಅದು ಕೂಡ ನೇಮಕಾತಿಯ ಒಂದು ಪ್ರಕಟಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಾವು ಈಗಾಗಲೇ ಚಾಲನೆ ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ರೀತಿ ಹಲವಾರು ಪ್ರಯತ್ನಗಳ ಜೊತೆಯಲ್ಲಿ ತಮ್ಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ನಮ್ಮ ಪದವಿ ಕಾಲೇಜುಗಳಲ್ಲಿ ಪ್ರಾಂಶುಪಾಲರಿಲ್ಲ. 310 ಜನ ಪ್ರಾಂಶುಪಾಲರ ನೇಮಕಾತಿ ವಿಚಾರದಲ್ಲೂ ಸಹ ಈಗಾಗಲೇ ಎಲ್ಲ ಕಾನೂನು ತೊಡಕುಗಳು ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಈಗ ಅಂತಿಮವಾಗಿ ಅವರ ಅಬ್ಜೆಕ್ಷನ್ ಅಲ್ಲಿ ಕಾಲ್ ಮಾಡಿದ್ವಿ. ಈಗ ಅಬ್ಜೆಕ್ಷನ್ ಪ್ರತಿಯೊಬ್ಬರ ಒಂದು ಏನು ಅವರ ಅಬ್ಜೆಕ್ಷನ್ಸ್ ಇದೆ ಅದಕ್ಕೆ ಒಂದೊಂದಕ್ಕೂ ನಾವು ಆಲಿಸಿ ಅದಕ್ಕೆ ಸ್ಪೀಕಿಂಗ್ ಮಾಡಿಕೊಡುವಂತ ಕೆಲಸ ತ್ವರಿತವಾಗಿ ಮಾಡ್ತಾ ಇದ್ದೀವಿ. ಬಹುಶಃ ಇನ್ನು ಕೆಲವು ದಿನಗಳಲ್ಲಿ ಆ ಒಂದು ನೇಮಕಾತಿ ಪ್ರಕ್ರಿಯೆ ಕೂಡ ಪೂರ್ಣ ಮಾಡ್ತೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ರೀತಿ ಹಲವಾರು ಒಂದು ಪ್ರಯತ್ನಗಳ ಜೊತೆಯಲ್ಲಿ ತಮ್ಗೆ ಗೊತ್ತಿದೆ, ಬಹಳ ವರ್ಷಗಳಿಂದ ವೃತ್ತಿ ಪದೋನ್ನತಿ ಸಮಸ್ಯೆ ಇದೆ. ವೃತ್ತಿ ಪದೋನ್ನತಿಯನ್ನ ಸುಮಾರು ಈಗ ನಾವು ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳಲ್ಲಿ 6800ಕ್ಕಿಂತ ಹೆಚ್ಚು ಇವತ್ತು ಸಹಾಯಕ ಪ್ರಾಧ್ಯಾಪಕರಿಗೆ, ಸಹ ಪ್ರಾಧ್ಯಾಪಕರಿಗೆ, ಪ್ರಾಧ್ಯಾಪಕರ ಒಂದು ಹುದ್ದೆಗೆ ಇವತ್ತು ಪದೋನ್ನತಿ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ. ಮತ್ತು ಯಾವುದೇ ರೀತಿ ಅವರಿಗೆ ಕಿರುಕುಳ ಇದ್ದರೆ, ಯಾವುದೇ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇವತ್ತು ಇವೆಲ್ಲ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಾವು ಕೈಗೊಂಡಿದ್ದೇವೆ. ಇವತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 16-17 ವರ್ಷಗಳಿಂದ ನಮಗೆ ವೃಂದ ಮತ್ತು ನೇಮಕಾತಿ C&R ಇರಲಿಲ್ಲ. ಈಗ ಅದನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದಿಂದ ಅದು ಸಹ ಪೂರೈಸಿದ್ದೇವೆ. ಸದ್ಯದಲ್ಲೇ ಕೂಡ ಅದರ ಅಡಿಯಲ್ಲಿ ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಸಹ ನಾವು ಮಾಡಿದ್ದೇವೆ. ಅದರಿಂದ ಇವೆಲ್ಲರ ಜೊತೆಗೆ ಹಲವಾರು ಹೊಸ ವಿನೂತವಾದಂತಹ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೇವೆ. ಕಳೆದ ವರ್ಷ ನಾವು ಕ್ರಿಸ್ಪ್ ಅಂತಕ್ಕಂಥ ಒಂದು ಸಂಸ್ಥೆಯ ಜೊತೆಯಲ್ಲಿ AEDP ಕಾರ್ಯಕ್ರಮ, ಅಪ್ರೆಂಟಿಸ್ಶಿಪ್ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತಕ್ಕಂಥ ಒಂದು ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳು ಹೆಚ್ಚಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗಾಗಲೇ ನಾವು ಕಳೆದ ವರ್ಷ 45 ಕಾಲೇಜುಗಳಲ್ಲಿ 4 ವಿಷಯಗಳಲ್ಲಿ BCom in e-commerce, BCom in logistics, BCom in retail, BCom in BFSI ಅಂತಕ್ಕಂಥ 4 ವಿಷಯಗಳಲ್ಲಿ ಒಂದು ಪ್ರತ್ಯೇಕವಾದಂತಹ ಪದವಿ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. 1400ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಸೇರ್ಪಡೆ ಆಗಿದ್ರು. ಈಗಾಗಲೇ ಅವರು 3ನೇ ಸೆಮಿಸ್ಟರ್ಗೆ ಬಂದಿದ್ದಾರೆ. ಈ ವರ್ಷ ಒಟ್ಟು 68 ಕಾಲೇಜುಗಳಲ್ಲಿ
2,500ಕ್ಕಿಂತ ಹೆಚ್ಚು ಮಕ್ಕಳಿಗೆ ಈಗಾಗಲೇ ದಾಖಲಾತಿಯನ್ನು ಮಾಡಿಕೊಂಡಿದ್ದಾರೆ ಈ ಒಂದು ವಿಷಯಗಳಲ್ಲಿ. ಅವರಿಗೆ 5ನೇ ಮತ್ತು 6ನೇ ಸೆಮಿಸ್ಟರ್ ಅಲ್ಲಿ ನೇರವಾಗಿ ರಿಟೇಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಾಗುತ್ತೆ. ಅವರಿಗೆ ತಿಂಗಳಿಗೆ ಕನಿಷ್ಠ 8,000ಕ್ಕಿಂತ ಹೆಚ್ಚು ಅವರಿಗೆ ಪ್ರತಿ ತಿಂಗಳು ಸ್ಟೈಪೆಂಡ್ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ. ಇದಾದ ಕೂಡಲೇ ಅವರು 6ನೇ ಸೆಮಿಸ್ಟರ್ ಮುಗಿದ ಕೂಡಲೇ ಅವರು ನೇರವಾಗಿ ಆ ಒಂದು ಸಂಸ್ಥೆಗಳಲ್ಲಿ ಆ ಒಂದು ಯಾವ ಲಾಜಿಸ್ಟಿಕ್ ಇರ್ಬೋದು ಅಥವಾ ರಿಟೇಲ್ ಇರ್ಬೋದು ಅಲ್ಲಿ ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳು ಹೆಚ್ಚಿದಾವೆ. ಈ ರೀತಿ ಬದಲಾವಣೆಗಳನ್ನ ತರ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಬಂಧುಗಳೇ, ಇನ್ನ ಹಲವಾರು ವಿಚಾರಗಳು ಇವತ್ತಿದ್ದಾವೆ. ನಾವು ಕಳೆದ ನವೆಂಬರ್ 9ನೇ ತಾರೀಕು 6 ವಿಶ್ವವಿದ್ಯಾಲಯಗಳಿಂದ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ 5 ಜನ ಮಕ್ಕಳು ಪ್ರತಿಭಾನ್ವಿತ ಮಕ್ಕಳನ್ನ ಆಯ್ಕೆ ಮಾಡಿ ಒಟ್ಟು 30 ಜನ ಮಕ್ಕಳನ್ನ ಮತ್ತು 6 ಜನ ನಮ್ಮ ಫ್ಯಾಕಲ್ಟಿಯನ್ನ ನಾವು 15 ದಿವಸ ಯೂನಿವರ್ಸಿಟಿ ಆಫ್ ಈಸ್ಟ್ ಲಂಡನ್ಗೆ ನಾವು 15 ದಿವಸ ಶೈಕ್ಷಣಿಕ ಪ್ರವಾಸಕ್ಕೆ ಕಳಿಸ್ಕೊಟ್ಟಿದ್ವಿ. ಬಹುಶಃ ನೀವು ಆಶ್ಚರ್ಯ ಪಡ್ತೀರ, 15 ದಿವಸಗಳಲ್ಲಿ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಆತ್ಮಸ್ಥೈರ್ಯ ಯಾವ ರೀತಿ ಬದಲಾವಣೆ ಆಯ್ತು ಅಂತಕ್ಕಂಥದ್ದು ನಾವು ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಆ ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವ್ರು ಯಾರು ಅಷ್ಟು ಆತ್ಮವಿಶ್ವಾಸದಿಂದ ಯಾರು ಮಾತಾಡ್ತಕ್ಕಂಥವ್ರಾಗಿರ್ಲಿಲ್ಲ. ಅವರೆಲ್ಲರೂ ಪ್ರಥಮ ಬಾರಿಗೆ ಪಾಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು, ಪ್ರಥಮ ಬಾರಿಗೆ ವಿದೇಶಕ್ಕೆ ಪ್ರಯಾಣ ಮಾಡಿಸಿದಂಥದ್ದು. ಇದು ಬಡ ಮಕ್ಕಳಿಗೆ ನಾವು ಕೊಟ್ಟಂಥದ್ದು ಬ್ರಿಟಿಷ್ ಕೌನ್ಸಿಲ್ ನ ಮುಖಾಂತರ ಇದನ್ನ ಅನುಷ್ಠಾನ ಮಾಡಿರ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತೊಂದು ಮಹತ್ತರವಾದಂತ ಹೆಜ್ಜೆಯನ್ನ ನಾವು ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ನಾವು ಟ್ಯೂನಿಂಗ್ ಏನು ನಮ್ಮ ಕರ್ನಾಟಕ ಟ್ಯೂನಿಂಗ್ ಪ್ರೋಗ್ರಾಮ್ ಅಂತ ಹೇಳಿ ನಮ್ಮ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇವತ್ತು ಬ್ರಿಟನ್ಗೆ ಹೋಗ್ತಕ್ಕಂಥದಕ್ಕೆ ಅಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದ್ತಕ್ಕಂಥದಕ್ಕೆ 5 ಜನ ಹೆಣ್ಣು ಮಕ್ಕಳಿಗೆ ಫಾರಿನ್ ಕಾಮನ್ವೆಲ್ತ್ ಡೆವಲಪ್ಮೆಂಟ್ ಆಫೀಸ್ ಅವರು 20 ಲಕ್ಷಗಳನ್ನ ವ್ಯಯ ಮಾಡ್ತಾರೆ. ನಮ್ಮ ರಾಜ್ಯ ಸರ್ಕಾರ 20 ಲಕ್ಷ ವ್ಯಯ ಮಾಡ್ತದೆ. ಒಂದೊಂದು ವಿದ್ಯಾರ್ಥಿಗೆ ಸುಮಾರು 5 ಜನ ಹೆಣ್ಣು ಮಕ್ಕಳು 1 ವರ್ಷ ಅವರು ಸ್ನಾತಕೋತ್ತರ ಪದವಿಯನ್ನು ಉಚಿತವಾಗಿ ಅವರು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಯಾವುದಾದ್ರೂ ವಿಶ್ವವಿದ್ಯಾಲಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಸೀಟ್ ಪಡ್ಕೊಂಡಾಗ ಅವರನ್ನ ಒಂದು ವ್ಯವಸ್ಥಿತವಾದಂತಹ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡಿ ಕಳಿಸುವಂತದ್ದಕ್ಕೂ ಒಡಂಬಡಿಕೆ ಮಾಡ್ಕೊಂಡ್ವಿ. ಮೊನ್ನೆ 5 ಜನ ವಿದ್ಯಾರ್ಥಿನಿಯರನ್ನ ಕಳಿಸ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಮೊನ್ನೆ ಚಾಲನೆ ಕೊಟ್ಟಿದ್ದೀವಿ. ಈ ವರ್ಷದಿಂದ 3 ವರ್ಷಗಳು ಈ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ. ಇದು ಕೂಡ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರದೊಂದಿಗೆ ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಈಗ ಸದ್ಯದಲ್ಲೇ ಒಂದು ಮಹತ್ತರವಾದಂತಹ ಒಂದು ಕಾರ್ಯಕ್ರಮವನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಮುಖಾಂತರ ನಾವು 19ನೇ ತಾರೀಕು ಅದನ್ನ ಅಧಿಕೃತವಾಗಿ ಪ್ರಕಟಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಬಹುಶಃ ಹೆಣ್ಣು ಮಕ್ಕಳ ಸಬಲೀಕರಣಕ್ಕೆ ಒಂದು ಮತ್ತೊಂದು ಹೆಜ್ಜೆ ಅಂತ ಹೇಳಿ ನಾನು ಬಯಸ್ತೇನೆ. ಬಹಳಷ್ಟು ಜನ ಇವತ್ತು ವಿದ್ಯಾಭ್ಯಾಸದಿಂದ ಉನ್ನತ ಶಿಕ್ಷಣದಿಂದ ಹೆಣ್ಣು ಮಕ್ಕಳು ವಂಚಿತರಾಗ್ತಕ್ಕಂಥದ್ದು, ಹಣಕಾಸಿನ ಸಮಸ್ಯೆಯಿಂದ ಮಧ್ಯದಲ್ಲೇ ಅವರು ವೈವಾಹಿಕ ಜೀವನ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಗೆ ಕಾರಣರಾಗಿ ಅವರು ಅಲ್ಲಿಗೆ ಮೊಟಕುಗೊಳಿಸ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಪ್ರತಿ ವರ್ಷ ಏನು 10ನೇ ತರಗತಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ಬೇಕು, ಮೊದಲನೇ ಮತ್ತು 2ನೇ PUC ಅಥವಾ 11th and 12th ಗ್ರೇಡ್ ಸರ್ಕಾರಿ ವ್ಯವಸ್ಥೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಯಾವುದೇ ಪದವಿ ಕೋರ್ಸ್ ನಿಮಗೆ ನಮ್ಮ ಡಿಗ್ರಿ ಪ್ರೋಗ್ರಾಮ್ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇರ್ಬೋದು, ತಾಂತ್ರಿಕ ಶಿಕ್ಷಣ ಇರ್ಬೋದು, ಕಾನೂನು ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಏನು ITI 2 ವರ್ಷದ ITI ಪ್ರೋಗ್ರಾಮ್ ಇರ್ಬೋದು, ಯಾವುದೇ ಆಗಲಿ 2 ವರ್ಷಕ್ಕಿಂತ ಹೆಚ್ಚಿರಬೇಕು. ಅವರಿಗೆ ಪ್ರತಿ ವರ್ಷ ಸುಮಾರು 36,000ಕ್ಕಿಂತ ಹೆಚ್ಚು ಜನ ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಅವರಿಗೆ 30,000 ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ನಾವು ಸದ್ಯದಲ್ಲೇ ಅದನ್ನು ಅಧಿಕೃತವಾಗಿ ನಾವು ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಸಹ ಇವತ್ತು ನಾವು ಮಾಡಿದ್ದೇವೆ. ವರ್ಷಕ್ಕೆ ಸುಮಾರು 110ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮಗೆ ಕೊಡ್ಲಿಕ್ಕೆ ಮಕ್ಕಳಿಗೆ ಪ್ರೋತ್ಸಾಹ, ಹೆಣ್ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಕ್ಕಂಥ ಕೆಲಸ ಆಗ್ತದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ತಮಗೆ ಗೊತ್ತಿದೆ, ನಮ್ಮ ಸರ್ಕಾರ ಬಂದ ಕೂಡಲೇ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಹೊರಗೆ ಬರಬೇಕು, ನಮ್ಮದೇ ಆದಂತಹ ರಾಜ್ಯ ಶಿಕ್ಷಣ ನೀತಿಯನ್ನ ನಾವು ಜಾರಿಗೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವೊಂದು ಆಯೋಗವನ್ನ ರಚನೆ ಮಾಡಿದ್ವಿ. ಅವರು ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವರ ವರದಿಯನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಅಲ್ಲಿ ಅದನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಸಂಪುಟದ ಮುಂದೆ ತಂದು ನಿರ್ದಿಷ್ಟವಾದಂತಹ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಲಿದೆ.
ಈ ರೀತಿ ಬದಲಾವಣೆಗಳನ್ನ ತರ್ತಕ್ಕಂಥ ಪ್ರಯತ್ನದ ಜೊತೆಗೆ ನಾವು ಮತ್ತೊಂದು ಮಹತ್ತರವಾದಂತ ಇಚ್ಛೆ, ಮಾನ್ಯ ಮುಖ್ಯಮಂತ್ರಿಗಳು ನಮಗೆ 2,500 ಕೋಟಿ ರೂಪಾಯಿಯನ್ನ ನಮ್ಮ ಇಲಾಖೆಯಲ್ಲಿ ನಮ್ಮ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಖಾಂತರ ಒಂದು ಟ್ರಾನ್ಸ್ಫಾರ್ಮೇಶನ್ ಆಫ್ ಹೈಯರ್ ಎಜುಕೇಶನ್ ಅಂತಕ್ಕಂಥ ಹೆಸರಿನ ಅಡಿಯಲ್ಲಿ ಒಂದು ಮಹತ್ತರವಾದಂತ ಹೆಜ್ಜೆಯನ್ನು ಇಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ADB ಅವರ ನಿರಂತರವಾದಂತಹ ಒಂದು ಅವರ ಜೊತೆಯಲ್ಲಿ ಚರ್ಚೆಗಳು ಮತ್ತು ಸ್ಥಳೀಯವಾಗಿ ಕಾಲೇಜುಗಳಿಗೆ ಅವರು ಭೇಟಿ ಕೊಟ್ಟು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಇದರಲ್ಲಿ 40 ಪದವಿ ಕಾಲೇಜುಗಳನ್ನ ಮಾಡೆಲ್ ಕಾಲೇಜಸ್ ಆಗಿ ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಒಂದು, ಸುಮಾರು 10-11 ಪಾಲಿಟೆಕ್ನಿಕ್ ಅನ್ನ ಮಾಡೆಲ್ ಪಾಲಿಟೆಕ್ನಿಕ್ಸ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ಒಂದು. ಇದ್ರ ಜೊತೆಯಲ್ಲಿ ನಾವು 9 ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶ. ಇತ್ತೀಚೆಗೆ ನಾನು ಮತ್ತು ನಮ್ಮ ಕೌಶಲ್ಯಾಭಿವೃದ್ಧಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾವು ಭುವನೇಶ್ವರಲ್ಲಿ ಇರ್ತಕ್ಕಂಥ ವರ್ಲ್ಡ್ ಸ್ಕಿಲ್ ಸೆಂಟರ್ ಮತ್ತು ಅಲ್ಲಿ CTTC ಇವೆಲ್ಲ ನೋಡ್ಕೊಂಡು ಬರ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಏನು ಪದವಿಯ ಅವಧಿ ಒಳಗೆ ಏನಿವತ್ತು ಇಂಜಿನಿಯರಿಂಗ್ ಇರ್ಬೋದು, ಈಗ ನಾನ್ ಟೆಕ್ನಿಕಲ್ ಕೋರ್ಸಸ್ ಇರ್ಬೋದು, 3 ವರ್ಷ ಅಥವಾ 4 ವರ್ಷದ ಅವಧಿ ಒಳಗೆ ಅವರು ಕೌಶಲ್ಯದ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಚಿಂತನೆ. ಅವರು ಪದವಿಯನ್ನು ಮುಗಿಸಿ ಹೊರಗೆ ಬಂದರೆ ಆತ್ಮವಿಶ್ವಾಸದಿಂದ ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳು ಹೆಚ್ಚು ಮಾಡಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಿಂದ ಪ್ರಾರಂಭದಲ್ಲಿ ಇವತ್ತು 9 ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಬಹುಶಃ ದೇಶದಲ್ಲಿ ಯಾವುದೇ ಸರ್ಕಾರ ಈ ರೀತಿಯಾದಂಥ ಆಲೋಚನೆಗಳು ಮಾಡಿಲ್ಲ. ಅದನ್ನ ಮಾಡಿದ ನಂತರ ಪಠ್ಯಗಳಲ್ಲಿ ಕೂಡ ಬದಲಾವಣೆ ತರ್ತಕ್ಕಂಥದ್ದು, ಅದಕ್ಕೆ ಕ್ರೆಡಿಟ್ ಕೊಡ್ತಕ್ಕಂಥದ್ದು ಇವೆಲ್ಲ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಅದರಿಂದ ಬಂಧುಗಳ ರೀತಿ ಹಲವಾರು ಬದಲಾವಣೆಗಳನ್ನ ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ತರಬೇಕಾದ್ರೆ ಒಂದೇ ಒಂದು ಉದ್ದೇಶ, ನಮ್ಮ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಕ್ಕಂಥವ್ರಿಗೆ ಉತ್ಕೃಷ್ಟವಾದಂತ ಒಂದು ಉನ್ನತವಾದಂತ ಅವರ ಪೋಷಕರ ಕನಸುಗಳಿಗೆ ತಕ್ಕಂತೆ ಒಂದು ಉದ್ಯೋಗ ಲಭಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸು. ಆ ಕನಸಿನ ಪ್ರಯಾಣದಲ್ಲಿ ಇವತ್ತು ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ತಕ್ಕಂಥವರು ಶಿಕ್ಷಕರಿಲ್ಲದೆ ನಾವು ಯಾವುದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ತಮ್ಮಲ್ಲಿ ಬಯಸೋದಿಷ್ಟೇ, ಇವತ್ತಿಷ್ಟೆಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ತಮ್ಮ ಸಮಸ್ಯೆಗಳಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಬಹಳಷ್ಟು ಇವತ್ತು ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 7ನೇ ವೇತನ ಆಯೋಗ ಹೆಚ್ಚಿಸಿರ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಹಲವಾರು ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ದಿಟ್ಟ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಂಡಿರ್ತಕ್ಕಂಥ ಒಂದು ವಿಚಾರವಾಗಿ ನಾವು ತಮ್ಮಲ್ಲಿ ನಿರೀಕ್ಷೆ ಮಾಡ್ತಕ್ಕಂಥದ್ದು, ತಮ್ಮ ಜವಾಬ್ದಾರಿಯನ್ನ ತಾವು ಸರಿಯಾದ ರೀತಿ ನಿಭಾಯಿಸಬೇಕು. ನಮ್ಮ ಮಕ್ಕಳ ತೇರ್ಗಡೆ ಪ್ರಮಾಣವನ್ನ ಹೆಚ್ಚು ಮಾಡ್ತಕ್ಕಂಥ ಜವಾಬ್ದಾರಿ ತಮ್ಮೆಲ್ಲರೂ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಾನು ಈ ಒಂದು ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಇಡೀ ನಾಡಿನ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾವು ಶುಭಾಶಯಗಳನ್ನು ತಿಳಿಸಿ, ನಮ್ಮ ಒಂದು ಅವಿರತವಾದಂತಹ ಶ್ರಮ ಮತ್ತಷ್ಟು ಒಂದು ಪ್ರಾಮಾಣಿಕ ರೀತಿಯಲ್ಲಿ ನಾವು ಮತ್ತಷ್ಟು ಪ್ರಯತ್ನಗಳನ್ನ ಮಾಡಬೇಕು. ಈ ರಾಜ್ಯದ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ಇಡೀ ದೇಶಕ್ಕೆ ಮಾದರಿಯಾಗಿ ಆಲ್ರೆಡಿ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎತ್ತರಕ್ಕೆ ನಾವು ಹೋಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಬಯಸಿ ನನಗೆ ಈ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸಮಾಜದಲ್ಲಿ ಮಹತ್ತರ ಬದಲಾವಣೆಯನ್ನು ತರುವ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಸ್ತ ಶಿಕ್ಷಕ ವರ್ಗವನ್ನು ಅಭಿನಂದಿಸಿ ಶುಭಾಶಯ ಕೋರಿದ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಗೌರವದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಇದೀಗ ಮುಂದಿನ ಕಾರ್ಯಕ್ರಮ ಸಮಾರಂಭದ ಪ್ರಮುಖ ಘಟ್ಟ. ಆಚಾರ್ಯ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಜನ್ಮ ನೀಡಿದ ತಾಯಿ, ಬದುಕನ್ನು ಕಲಿಸಿದ